ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ವಿನೋದ್ ಕಮ್ತರೆ. 2024-25 SSLC ವಾರ್ಷಿಕ ಪರೀಕ್ಷೆಯ ಒಂದು ಅಂಕವನ್ನು ಅಂದರೆ ಫಲಿತಾಂಶ ವೃದ್ಧಿ ಮಾಡಲು ರಾಜ್ಯ ಸರ್ಕಾರ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಒಂದು 20 ಅಂಶಗಳ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಆ ಒಂದು 20 ಅಂಶಗಳ ಕಾರ್ಯಕ್ರಮ ಏನು ಅನ್ನೋದು ನೋಡಿದೆ. ಕಳೆದ ವರ್ಷ ಏನು 20ಕ್ಕೂ ಹೆಚ್ಚು ಗ್ರೇಸ್ ಮಾರ್ಕ್ಸ್ ಕೊಟ್ಟಿತ್ತು ಒಂದು ಶಿಕ್ಷಣ ಇಲಾಖೆ, ಅದರಿಂದ ಸ್ವಲ್ಪ ರಿಸಲ್ಟಲ್ಲಿ ಹೆಚ್ಚು ಕಮ್ಮಿ ಆಯಿತು. ತದನಂತರ ಯಾವುದೇ ರೀತಿ ಒಂದು 3 ಸರಿ ವಾರ್ಷಿಕವಾಗಿ ಪರೀಕ್ಷೆ ನಡೆಸಬೇಕಂದ್ಬಿಟ್ಟು ಕಾಯ್ದೆಯನ್ನು ಮಾಡಿದ್ರು. ಆ ಒಂದು ಕಾಯ್ದೆ ಪ್ರಕಾರ ವಾರ್ಷಿಕವಾಗಿ 3 ಪರೀಕ್ಷೆ ನಡೆಸಿದ್ರು. ಹೀಗಾಗಿ ಸ್ವಲ್ಪ ಅಂಕ ಕಡಿಮೆ ಆಯಿತು, ಅಂದರೆ ಫಲಿತಾಂಶ ಕಳಪೆ ಆಗೋ ಪ್ರದರ್ಶನ ಆಯಿತು. ಸೊ ಹೀಗಾಗಿ ಇದನ್ನ ಮನಗಂಡಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರ ಇದೀಗ ಮಕ್ಕಳಿಗೆ 20 ಅಂಶದ ಕಾರ್ಯಕ್ರಮ ಹಾಕಿಕೊಳ್ಳುವ ಮೂಲಕ 2024 ಮತ್ತು 25ನೇ SSLC ವಾರ್ಷಿಕ ಪರೀಕ್ಷೆ ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಏನು ನಡೆಯುತ್ತೆ ಈ ಒಂದು ವಾರ್ಷಿಕ ಪರೀಕ್ಷೆ, ಆ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಅಂಕಗಳನ್ನ ಹೆಚ್ಚಿಗೆ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಹಾಕೊಳ್ಳೋದನ್ನ ಅಂದರೆ ಪ್ರಮುಖವಾಗಿ ಹಳ್ಳಿ ಭಾಗದಲ್ಲಿ ಈ ಒಂದು ಕಾರ್ಯಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಆಗಲಿ ರಾಜ್ಯ ಸರ್ಕಾರ ಟಾರ್ಗೆಟ್ ಆಗಿದೆ. ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡೋದಕ್ಕೆ ಕೆಲವೊಂದಿಷ್ಟು ಹಿಂದೇಟು ಅನ್ನೋಕ್ಕಿಂತ ಕೆಲವೊಂದಿಷ್ಟು ಸಮಸ್ಯೆಗಳು ಕಾಡ್ತಿದ್ದಾವೆ. ಯಾಕಂದರೆ ಆ ಒಂದು 20 ಅಂಶಗಳ ಕಾರ್ಯಕ್ರಮದಲ್ಲಿ ನಾವು ಮೊದಲೇದು ನೋಡೋದಾಗಿದೆ ವೇಕಪ್ ಕಾಲ್. ಅಂದರೆ ಪ್ರತಿದಿನ ಬೆಳಗ್ಗೆ ಒಂದು ತರಗತಿಗಳು ಸುಮಾರು ಬೆಳಗ್ಗೆ 9ರಿಂದ 10 ಗಂಟೆಗೆ ನಾರ್ಮಲ್ ಆಗಿ ಒಂದು ತರಗತಿಗಳು ಸ್ಟಾರ್ಟ್ ಆಗುತ್ತೆ. ತದನಂತರ ಸಂಜೆ 5 ಗಂಟೆ ನಂತರವೂ ಸಹ ಒಂದು ಸ್ಕೂಲ್ ಮುಗಿಯುತ್ತೆ. ಆ ಒಂದು ಸಂದರ್ಭದಲ್ಲಿ ತರಗತಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮತ್ತು ತರಗತಿ ಮುಗಿದ ನಂತರ ಆ ಒಂದು ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ವೈಸು ಪ್ರತಿದಿನ ಯಾವ ಸಬ್ಜೆಕ್ಟಲ್ಲಿ ವಿದ್ಯಾರ್ಥಿಗಳು ಹೈಲೈಟ್ ಅಂದರೆ ಹಿಂದೆ ಇರ್ತಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವೇಕಪ್ ಕಾಲ್ ಮಾಡಬೇಕು ಅಂದ್ಬಿಟ್ಟು ಇದೊಂದು ಅಂಶ ಒಂದಾಗಿದೆ. ಜೊತೆಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಏನು ಪ್ರಗತಿ ಇರುತ್ತೆ ಪ್ರತಿ 15 ದಿನಕ್ಕೂ ಒಂದ್ಸರಿ ಪೋಷಕರ ಸಭೆ ಕರೆದು ಆ ಒಂದು ಪೋಷಕರ ಸಭೆಯಲ್ಲಿ ತಮ್ಮ ಮಕ್ಕಳು ಯಾವ ರೀತಿ ಒಂದು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ, ಅವರ ಪ್ರಗತಿ ಎಷ್ಟಾಗಿದೆ, ಕಳೆದ 15 ದಿನಕ್ಕೆ ಹೋಲಿಸಿದರೆ ಈ ಒಂದು 15 ದಿನಕ್ಕೆ ಎಷ್ಟು ಡೆವಲಪ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರೋಸೆಸ್ ಇರಬೇಕು. ಜೊತೆಗೆ ಈ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲು ಮಕ್ಕಳಿಗೆ ಒಂದು ಪೈಲಟ್ ಪ್ರಾಜೆಕ್ಟ್ ಅಂದರೆ ವಿದ್ಯಾರ್ಥಿಗಳಿಗೆ ಈ ಥರ ಇರುತ್ತೆ ಸಿಸ್ಟಮು SSLC ಪರೀಕ್ಷೆಯಲ್ಲಿ ಅಂದ್ಬಿಟ್ಟು ಈ ಥರ ಒಂದು ಸಿಸ್ಟಮ್ ಮಾಡೋದು. ಜೊತೆಗೆ ಕ್ವಶನ್ ಬ್ಯಾಂಕ್ ಅಂದರೆ ಕಳೆದ ಒಂದು 3-4 ವರ್ಷಗಳ ಹಿಂದಿನ ಏನು ಕ್ವಶನ್ ಬ್ಯಾಂಕ್ ಇರುತ್ತೆ ಅವುಗಳನ್ನ ವೃದ್ಧಿಪಡಿಸೋದು. ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಈ ಒಂದು ಏನು 20 ಅಂಶದ ಕಾರ್ಯಕ್ರಮದಲ್ಲಿ ಹಾಕಿಕೊಂಡಿದ್ದಾರೆ. ಇದರಿಂದ ಒಂದು 2024 ಮತ್ತು 25ನೇ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಅಂಕಗಳನ್ನ ಮತ್ತು ಫಲಿತಾಂಶ ಹೆಚ್ಚಳ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಆದರೆ ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಸ್ವಲ್ಪ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ ಪ್ರತಿದಿನ ವಿದ್ಯಾರ್ಥಿಗಳು ಆನ್ ಟೈಮಿಗೆ ಬರಬೇಕು. ಕೆಲವಷ್ಟು ಹಳ್ಳಿ ಭಾಗದಲ್ಲಿ ಈಗಾಗಲೇ ಒಂದು ರಸ್ತೆ ಸಂಪರ್ಕ ಆಗಿರಲಿ, ಮಳೆ ಬರ್ತಿರೋದ್ರಿಂದ, ಜೊತೆಗೆ ಒಂದು ಬಸ್ಗಳ ವ್ಯವಸ್ಥೆಗಳು ಸಂಪೂರ್ಣವಾಗಿ ಸರಿ ಇಲ್ಲ. ಸೊ ಹೀಗಾಗಿ ಇನ್ನೂ ತಾಂತ್ರಿಕ ಸಮಸ್ಯೆಗಳು ಸಹ ಕಂಡು ಬರ್ತಿದೆ. ಆದರೆ ಕೆಲವೊಂದಿಷ್ಟು ಮೂಲಗಳೇ ಹೇಳೋ ಪ್ರಕಾರ ಈ ಒಂದು ಯೋಜನೆ ಅಂದರೆ 8ನೇ ತಿಂಗಳು 10ನೇ ತಾರೀಕಿನಿಂದ ಈ ಒಂದು ಯೋಜನೆ ಸ್ಟಾರ್ಟ್ ಆಗಿದೆ. ಆದರೆ ಈ ಯೋಜನೆ ಸ್ಟಾರ್ಟ್ ಆಗಿ ಇಷ್ಟು ದಿನ ಒಂದು 3-4 ತಿಂಗಳು ಕಳೆದು ಸಹ ಒಂದು ಸಂಪೂರ್ಣವಾಗಿ ಇದಕ್ಕೆ ಯಶಸ್ಸು ಸಿಗ್ತಿಲ್ಲ. ಸೊ ಹಾಗಾಗಿ ಈ ಒಂದು 20 ಅಂಶದ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮತ್ತು ಈ ಒಂದು 2024 ಮತ್ತು 25ನೇ ಇಸ್ವಿಯಲ್ಲಿ SSLC ಪರೀಕ್ಷೆಯ ಒಂದು ಮೌಲ್ಯಮಾಪನ ಮತ್ತು ಫಲಿತಾಂಶ ಎಷ್ಟರ ಮಟ್ಟಿಗೆ ಹೆಚ್ಚಿಗೆ ಆಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. Ashwavega English News. Coming soon. Your channel, your voice, your trust.